ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲ ವೀಕ್ಷಕರಿಗೂ ಕೂಡ ದರ್ಶು ಎಜುಕೇರ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 22ನೇ ಕಂತಿನ ಹಣ ಬಿಡುಗಡೆಯಾಗಿ ಬಹಳಷ್ಟು ದಿನ ಆಯಿತು, ಇನ್ನೂ ಕೂಡ ನಿಮ್ಮ ಖಾತೆಗಳಿಗೆ ಜಮಾ ಆಗಿಲ್ಲ ಅಂತ ಬಹಳಷ್ಟು ಫಲಾನುಭವಿಗಳು ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಸ್ನೇಹಿತರೆ, ನಿಮ್ಮ ಖಾತೆಗಳಿಗೆ 2,000 ರೂಪಾಯಿ ಈ ಒಂದು 22ನೇ ಕಂತಿನ ಹಣ ಯಾವಾಗ ಬಂದು ತಲುಪುತ್ತೆ, ಹಾಗೆಯೇ ಯಾವ ಯಾವ ಜಿಲ್ಲೆಗಳಿಗೆ ಈಗಾಗಲೇ ಬಂದು ತಲುಪಿದೆ, ಇನ್ನು ಮುಂದೆ ಯಾವ ಯಾವ ಜಿಲ್ಲೆಗಳಿಗೆ ಬರುತ್ತೆ, ಎಲ್ಲ ಒಂದು ಮಾಹಿತಿಯನ್ನು ಕೂಡ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಹಾಗೇನೆ ಈ ಒಂದು BPL ಕಾರ್ಡ್ ಅನ್ನು ಯಾರೆಲ್ಲ ಹೊಂದಿದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಬಂದಿರುವಂತದ್ದು. ವಿಡಿಯೋ ಕೊನೆವರೆಗೂ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಎಲ್ಲ ಒಂದು ಅಪ್ಡೇಟ್ಸ್ ಅನ್ನು ಕೂಡ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ವೀಕ್ಷಕರೇ. ಹಾಗೇನೆ ನೀವು ನಮ್ಮ ಚಾನೆಲ್ಗೆ ಮೊದಲನೇ ಬಾರಿ ಭೇಟಿ ನೀಡಿದಿರಾ ಅಂತ ಅಂದ್ರೆ, ಇನ್ನೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಎಲ್ಲರೂ ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಇದೇ ರೀತಿಯಂತ ಅಪ್ಡೇಟ್ಸು ನಿಮಗೆ ದಿನನಿತ್ಯ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಹಾಗೆಯೇ ಈ ಒಂದು ವಿಡಿಯೋಗೆ ಲೈಕ್ ಮಾಡೋದ್ರ ಮುಖಾಂತರ ನಿಮಗೆ ಯಾವ ಕಂತಿನ ಹಣ ಬಂದಿಲ್ಲ ಅನ್ನೋದನ್ನ ತಪ್ಪದೆ ಕಮೆಂಟ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡಿ, ಎಲ್ಲರೂ ಕೂಡ ತಪ್ಪದೆ ನೀವು ಲೈಕ್ ಮಾಡೋದ್ರಿಂದ ಇದೇ ರೀತಿಯಾಗಿ ಹೆಚ್ಚು ವಿಡಿಯೋಸ್ ಮಾಡೋದಕ್ಕೆ ನಮಗೂ ಕೂಡ ಒಂದು ಮೋಟಿವೇಶನ್ ಸಿಗುತ್ತೆ ವೀಕ್ಷಕರೇ. ಹಾಗೆ ತಪ್ಪದೆ ಎಲ್ಲರೂ ಕೂಡ ಲೈಕ್ನ ಮಾಡಿ. ಈ ಒಂದು ವಿಡಿಯೋಗೆ ಒಂದು 500 ಲೈಕ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಮಾಡಿದ್ರೆ ಲೈಕು. ಹಾಗಾದರೆ ಬನ್ನಿ ಸ್ನೇಹಿತರೆ, ಈ ಒಂದು ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 22ನೇ ಕಂತಿನ ಹಣ ದಸರಾ ಹಬ್ಬದ ಪ್ರಯುಕ್ತ ನಿಮ್ಮೆಲ್ಲರ ಖಾತೆಗೂ ಕೂಡ ಹಣ ಬಿಡುಗಡೆ ಆಯಿತು ಅಂತಾನೆ ಹೇಳ್ಬೋದು, ಜಮಾ ಆಗಲು ಪ್ರಾರಂಭವಾಯಿತು ಅಂತಾನೆ ಹೇಳ್ಬೋದು. ದಸರಾ ಹಬ್ಬ ಆಯಿತು. ದಸರಾ ಹಬ್ಬ ಆಗಿ ಮಾರನೇ ದಿನನೇ ಎಲ್ಲ ಫಲಾನುಭವಿಗಳ ಖಾತೆಗೂ ಕೂಡ ಹಣ ಬಂದು ಜಮಾ ಆಗೋದಕ್ಕೆ ಶುರು ಆಯಿತು ಅಂತಾನೆ ಹೇಳ್ಬೋದು. ಆದರೆ ಹಣ ಬಿಡುಗಡೆ ಆಗಿ ಜಮಾ ಆಗೋದಕ್ಕೆ ಪ್ರಾರಂಭವಾಗಿ ಕೆಲವೊಂದಿಷ್ಟು ದಿನ ಆದಮೇಲೆ ಬಂದಾಯಿತು ಅಂತಾನೆ ಹೇಳ್ಬೋದು. ಎಲ್ಲ ಫಲಾನುಭವಿಗಳು ಕೂಡ ಹಣ ಇನ್ನೂ ಕೂಡ ಬಂದು ತಲುಪಿಲ್ಲ. ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಬಂದರೆ ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳು ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಯಾವ ಯಾವ ಜಿಲ್ಲೆಗಳಿಗೆ ಈ ಒಂದು ಹಣ ಬಂದು ತಲುಪಿದೆ ಅನ್ನುವಂಥ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ವೀಕ್ಷಕರೇ. ಈಗ ನಾನು ಜಿಲ್ಲೆಯ ಹೆಸರನ್ನು ಹೇಳ್ತೇನೆ. ಇಲ್ಲಿ ನೋಡಿ ಸ್ನೇಹಿತರೆ, ಬೆಂಗಳೂರು ಸುತ್ತಮುತ್ತ ಇರತಕ್ಕಂಥ ಜಿಲ್ಲೆಗಳಿಗೆ ಈಗಾಗಲೇ ಹಣ ಬಂದು ತಲುಪಿದೆ ಅಂತಾನೆ ಹೇಳ್ಬೋದು. ಹಾಗೆಯೇ ಬಳ್ಳಾರಿ ಜಿಲ್ಲೆಗೂ ಕೂಡ ಹಣ ಬಂದು ತಲುಪಿರುವಂಥದ್ದು. ಚಿತ್ರದುರ್ಗ ಆಗಿರ್ಬೋದು, ಹಾಗೆಯೇ ಬೀದರ್ ಆಗಿರ್ಬೋದು, ದಾವಣಗೆರೆ ಆಗಿರ್ಬೋದು, ಹಾಗೆಯೇ ಬೆಳಗಾವಿ ಜಿಲ್ಲೆಗೂ ಕೂಡ ಹಣ ಬಂದು ತಲುಪಿದೆ. ಹಾಗೆಯೇ ಬೀದರ್, ಬಿಜಾಪುರ ಆಗಿರ್ಬೋದು, ಹಾಗೆಯೇ ಬಾಗಲಕೋಟೆ ಜಿಲ್ಲೆವರೆಗೂ ಕೂಡ ಹಣ ಬಂದು ತಲುಪ್ತಾ ಇದೆ. ಹಾಗೆಯೇ ಗದಗ ಜಿಲ್ಲೆ, ಹಾಗೆಯೇ ದಕ್ಷಿಣ ಕನ್ನಡ ಜಿಲ್ಲೆವರೆಗೂ ಕೂಡ ಈ ಒಂದಿಷ್ಟು ಜಿಲ್ಲೆಗಳಿಗೆ 100% ಬಂದು ತಲುಪಿದೆ ಅಂತ ಹೇಳ್ತಿಲ್ಲ. ಈ ಒಂದಿಷ್ಟು ಜಿಲ್ಲೆಗಳಿಗೆ ಇರುವಂಥ ಫಲಾನುಭವಿಗಳಿಗೆ ಆಲ್ಮೋಸ್ಟ್ ಬಂದು ತಲುಪಿದೆ. ಹಾಗೆಯೇ ಯಾವ ಜಿಲ್ಲೆಯವರೆಗೆ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತಂದರೆ ಫಲಾನುಭವಿಗಳು, ಇಲ್ಲಿ ನೋಡಿ ಸ್ನೇಹಿತರೆ, ಮಂಡ್ಯ ಜಿಲ್ಲೆಗೆ ಬಂದಿಲ್ಲ, ಹಾಗೆಯೇ ಕೋಲಾರ ಜಿಲ್ಲೆಗೂ ಹಣ ಬಂದಿಲ್ಲ, ಹಾಗೆಯೇ ಹಾಸನ ಆಗಿರ್ಬೋದು, ಧಾರವಾಡ ಜಿಲ್ಲೆ, ಹಾಗೆಯೇ ಕಲಬುರಗಿ ಆಗಿರ್ಬೋದು, ಹಾಗೆಯೇ ಉತ್ತರ ಕನ್ನಡ, ಶಿವಮೊಗ್ಗ, ಉಡುಪಿ, ಕೊಪ್ಪಳ, ಈ ಒಂದಿಷ್ಟು ಜಿಲ್ಲೆಗಳಿಗೆ ಇನ್ನೂ ಕೂಡ ಹಣ ಬಂದು ತಲುಪಿಲ್ಲ ಅಂತ ಬಹಳಷ್ಟು ಫಲಾನುಭವಿಗಳು ಹೇಳ್ತಾ ಇದ್ದಾರೆ ವೀಕ್ಷಕರು. ಎಲ್ಲ ಫಲಾನುಭವಿಗಳು ಕೂಡ 100% ಇಲ್ಲಿ ಬಂದು ತಲುಪಿಲ್ಲ ಅಂತಾನೆ ಹೇಳ್ಬೋದು. ಹಂತ ಹಂತವಾಗಿ ಹಣ ಬಿಡುಗಡೆ ಮಾಡ್ತಾ ಹೋಗ್ತಾರೆ. ಈಗ ಮೊದಲನೇ ಹಂತದಲ್ಲಿ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಈಗಾಗಲೇ ಹಣ ಬಂದು ಬಿಡುಗಡೆ ಆಗಿರುವಂಥದ್ದು, ಜಮಾ ಆಗಿರುವಂಥದ್ದು. ಇನ್ನೂ ಕೂಡ 2ನೇ ಹಂತದಲ್ಲಿ ಹಣ ಬಿಡುಗಡೆ ಆಗಿಲ್ಲ. ಈಗ ಒನ್ಸ್ ಹಣ ಬಿಡುಗಡೆ ಆಯಿತು ಅಂತಂದ್ರೆ 10 ರಿಂದ 15 ದಿನಗಳ ಕಾಲ ತಗೊಳುತ್ತೆ ಎಲ್ಲ ಫಲಾನುಭವಿಗಳು ಕೂಡ ಹಣ ಬಂದು ಜಮಾ ಆಗೋದಕ್ಕೆ. ಹಾಗೆ ವೀಕ್ಷಕರೇ, ಮೊದಲನೇ ಹಂತದಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಹಣ ಜಮಾ ಆಗಿ 2ನೇ ಹಂತದಲ್ಲಿ ಇನ್ನೂ ಕೂಡ ಹಣ ಬಿಡುಗಡೆ ಆಗಿಲ್ಲ ಅಂತ ಹೇಳ್ಬೋದು. ಹಣ ಬಿಡುಗಡೆ ಆಗೋದಕ್ಕೆ 2ನೇ ಹಂತದಲ್ಲಿ ಬಹಳಷ್ಟು ಟೈಮ್ ತಗೊಳ್ತಾ ಇದೆ ಅಂತಾನೆ ಹೇಳ್ಬೋದು. ಹಣ ಜಮಾ ಆಗುವ ಪ್ರೊಸೆಸ್ಸು ಬಹಳಷ್ಟು ಸ್ಲೋ ಆಗ್ತದೆ ಅಂತ ಹೇಳ್ಬೋದು. ಹಾಗೆ ವೀಕ್ಷಕರೇ, ನಿಮಗೆ 22ನೇ ಕಂತಿನ ಇನ್ನೂ ಕೂಡ ಜಮಾ ಆಗಿಲ್ಲ ಅಂತಂದರೆ ಇನ್ನೂ 2 ರಿಂದ 3 ದಿನಗಳಲ್ಲಿ ನಿಮ್ಮ ಖಾತೆಗಳಿಗೆ 2ನೇ ಹಂತದಲ್ಲಿ ಹಣ ಕೂಡ ಬಿಡುಗಡೆ ಆಗುವಂಥದ್ದು ಸ್ನೇಹಿತರೆ. ಅಲ್ಲಿವರೆಗೂ ಕೂಡ ವೆಯ್ಟ್ ಮಾಡಿ. ನಿಮಗೆ 2ನೇ ಹಂತದಲ್ಲಿ ಒನ್ಸ್ ಹಣ ಬಿಡುಗಡೆ ಆಯಿತು ಅಂತಂದರೆ ನಿಮಗೆ ತಿಳಿಸ್ಕೊಡ್ತೇನೆ ಯಾವ ಯಾವ ಜಿಲ್ಲೆಗಳಿಗೆ ಈ ಒಂದು ಹಣ ಬಂದು ತಲುಪ್ತಾ ಇದೆ, ಯಾವ ಜಿಲ್ಲೆಯವರ ಫಲಾನುಭವಿಗಳಿಗೆ ಹಣ ಜಮಾ ಆಗ್ತಾ ಇದೆ ಅನ್ನುವಂಥ ಅಪ್ಡೇಟ್ಸನ್ನು ನಿಮಗೆ ದಿನನಿತ್ಯ ತಿಳಿಸ್ಕೊಡ್ತಾ ಹೋಗ್ತಾನೆ. ಓಕೆ ಸ್ನೇಹಿತರೆ, ಈಗ BPL ಕಾರ್ಡ್ ಇರ್ತಕ್ಕಂಥ ಫಲಾನುಭವಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿರುವಂಥದ್ದು. ನಿಮ್ಮೆಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಇರುವಂಥದ್ದು. ಏನು ಆ ಗುಡ್ ನ್ಯೂಸ್ ಅಂತ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರೆತಿದ್ರೆ ತಪ್ಪದೆ ಲೈಕ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೂ ಕೂಡ ಮೋಟಿವೇಶನ್ ಸಿಗುತ್ತೆ. ಹಾಗೆ ಇದೇ ರೀತಿಯಂಥ ಅಪ್ಡೇಟ್ಸು ನಿಮಗೆ ದಿನನಿತ್ಯ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಹಾಗಾದರೆ ಬನ್ನಿ, ಮಾಡಿಕೊಂಡ್ರೆ ಸಬ್ಸ್ಕ್ರೈಬು. ಹಾಗಾದರೆ ಬನ್ನಿ ಸ್ನೇಹಿತರೆ, ವಿಡಿಯೋನ ಮುಂದುವರಿಸ್ತಾ ಹೋಗೋಣ. ಸ್ನೇಹಿತರೆ, BPL ಮತ್ತು ಅಂತ್ಯೋದಯ ರೇಷನ್ ಕಾರ್ಡ್ ಇರ್ತಕ್ಕಂಥ ಫಲಾನುಭವಿಗಳಿಗೆ ಏನು 10 kg ಅಕ್ಕಿ ಸಿಗ್ತಾ ಇತ್ತು ತಿಂಗಳಿಗೆ, ಇನ್ನು ಮುಂದೆ 5 kg ಅಕ್ಕಿಯನ್ನು ಕೊಡ್ತಾರೆ. ಇನ್ನು ಉಳಿದಿರ್ತಕ್ಕಂಥ 5 kg ಅಕ್ಕಿ ಬದಲು ಇಂದಿರಾ ಕಿಟ್ ಕೊಡ್ತಾರೆ ಅನ್ನುವಂಥ ಮಾಹಿತಿ ಈಗ ಬರ್ತಾ ಇರುವಂಥದ್ದು ಸ್ನೇಹಿತರೆ. ಹಾಗಾದರೆ ಏನಿರುತ್ತೆ ಇಂದಿರಾ ಕಿಟ್ ಅಲ್ಲಿ ಸ್ನೇಹಿತರೆ? ಬೇಳೆಕಾಳುಗಳಾಗಿರ್ಬೋದು, ಹಾಗೆಯೇ ಸಕ್ಕರೆ ಆಗಿರ್ಬೋದು, ಎಣ್ಣೆ, ಉಪ್ಪು, ಇದೇ ರೀತಿಯಂಥ ವಸ್ತುಗಳನ್ನು ನಿಮಗೆ ಇಂದಿರಾ ಕಿಟ್, ಆಹಾರ ಕಿಟ್ ಅಂತ ಏನಿದೆ, ಆಹಾರ ಕಿಟ್ ಅಲ್ಲಿ ನಿಮಗೆ ಇದೆಲ್ಲ ಕೂಡ ಸಿಗ್ತಾ ಇರುವಂಥದ್ದು ಸ್ನೇಹಿತರೆ. ಹಾಗಾದರೆ
ಈ ಒಂದು ಆಹಾರ ಕಿಟ್ನ ಒಳಗಡೆ ಇಲ್ಲಿ ನೋಡಿ 1,26,00,000ಕ್ಕೂ ಅಧಿಕ ಪಡಿತರ ಚೀಟಿಯನ್ನು ಹೊಂದಿರತಕ್ಕಂಥ ಫಲಾನುಭವಿಗಳಿದೆ. ಇವರು ಎಲ್ರಿಗೂ ಕೂಡ ಒಂದೊಂದು ಕುಟುಂಬದಲ್ಲಿ ಇಬ್ಬರಷ್ಟೇ ಇರ್ತಾರೆ, ಇನ್ನೊಂದು ಕುಟುಂಬದಲ್ಲಿ 3-4 ಜನ ಇರ್ತಾರೆ, ಇನ್ನು ಉಳಿದಿರ್ತಕ್ಕಂಥ ಕುಟುಂಬದಲ್ಲಿ 5ಕ್ಕಿಂತ ಹೆಚ್ಚು ಫಲಾನುಭವಿಗಳಿರ್ತಾರೆ. ಇವರೆಲ್ರಿಗೂ ಕೂಡ ಏನು ಅಕ್ಕಿಯನ್ನು ವಿತರಣೆ ಮಾಡ್ತಾ ಇದ್ದಾರೆ. ಹಾಗೆಯೇ ಎಲ್ಲ ಬೇಳೆ ಆಗಿರ್ಬೋದು, ಸಕ್ಕರೆ, ಈ ಒಂದಿಷ್ಟು ಕಿಟ್ನ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಸ್ನೇಹಿತರೆ. ಹಾಗಾದರೆ ಇಲ್ಲಿ ನೋಡಿ 1ರಿಂದ 2 ಏನು ಮೆಂಬರ್ಸ್ ಇರ್ತಾರೆ ಕುಟುಂಬದಲ್ಲಿ, ಅವ್ರಿಗೆ ಅರ್ಧ ಕೆಜಿ ಏನು ಬೇಳೆ ಆಗಿರ್ಬೋದು, ಸಕ್ಕರೆ ಆಗಿರ್ಬೋದು, ಎಣ್ಣೆ ಆಗಿರ್ಬೋದು ಎಲ್ಲನೂ ಅರ್ಧ ಕೆಜಿ ಅಂತ 2.5 ಕೆಜಿ ಕಿಟ್ಟನ್ನು ಕೊಡ್ತಾ ಇದ್ದಾರೆ. ಹಾಗೆಯೇ 3ರಿಂದ 4 ಜನಗಳೇನಿರ್ತಾರೆ ಅವ್ರಿಗೆ ಆ ಒಂದು ಕುಟುಂಬಕ್ಕೆ 1 ಕೆಜಿ ಅಂತ 5 ಕೆಜಿ ಟೋಟಲ್ ಆಗಿ 5 ಕೆಜಿ ಕಿಟ್ಟನ್ನು ವಿತರಣೆ ಮಾಡ್ತಾ ಇದ್ದಾರೆ. ಹಾಗೆಯೇ 5 ಜನ ಏನಿರ್ತಾರೆ 5 ಜನ ಇರುವಂಥ ಕುಟುಂಬಕ್ಕೆ 1.5 ಕೆಜಿ ಅಂತೆ 7.5 ಕೆಜಿ ಆಹಾರ ಕಿಟ್ಟನ್ನು ವಿತರಣೆ ಮಾಡ್ತಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಈಗ 5 ಕೆಜಿ ಅಕ್ಕಿ ಜೊತೆಗೆ ಈ ಒಂದಿಷ್ಟು ಆಹಾರ ಕಿಟ್ಟನ್ನು ಕೂಡ ವಿತರಣೆ ಮಾಡ್ತೇವೆ ಅನ್ನುವಂಥ ಅಪ್ಡೇಟನ್ನು ಈಗ KH ಮುನಿಯಪ್ಪ ಅವರ ಕಡೆಯಿಂದ ಬಂದಿರುವಂಥದ್ದು ಸ್ನೇಹಿತರೆ. ಯಾರೆಲ್ಲ BPL ಕಾರ್ಡನ್ನು ಹೊಂದಿದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ನಿಮ್ಮ ಒಂದು ಅನಿಸಿಕೆಯನ್ನು ಕೂಡ ಕಮೆಂಟ್ ಮಾಡಿ. ನಿಮಗೆ ಅಕ್ಕಿಯನ್ನೇ ಕೊಡಬೇಕಾಗಿತ್ತಾ, ಅಥವಾ ನಿಮಗೆ ಅಕ್ಕಿಯ ಬದಲು ಹಣವನ್ನು ಕೊಡಬೇಕಾಗಿತ್ತಾ, ಅಥವಾ ನಿಮಗೆ ಈ ಒಂದು ಆಹಾರ ಕಿಟ್ ಕೊಡೋದು ಒಳ್ಳೆಯದಾಯ್ತಾ, ಏನು ನಿಮಗೆ ಅನಿಸ್ತು ಅಂತ ತಪ್ಪದೆ ಕಮೆಂಟ್ ಮಾಡಿ ಸ್ನೇಹಿತರೆ. ಇದಿಷ್ಟು ಇವತ್ತಿನ ಒಂದು ಮಾಹಿತಿಯಾಗಿತ್ತು. ಹಾಗೆಯೇ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿದೆಯಾ ಬಂದಿಲ್ವಾ, ನಿಮ್ಮ ಒಂದು ಜಿಲ್ಲೆನೂ ಕೂಡ ತಪ್ಪದೆ ಕಮೆಂಟ್ ಮಾಡಿ. ಈ ಒಂದು ವಿಡಿಯೋನ ಪ್ರತಿಯೊಂದು ಫಲಾನುಭವಿಗಳು ಕೂಡ ತಪ್ಪದೆ ಶೇರ್ ಮಾಡಿ, ಅವರು ಕೂಡ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಇದಿಷ್ಟು ಇವತ್ತಿನ ಒಂದು ಮಾಹಿತಿಯಾಗಿತ್ತು ಸ್ನೇಹಿತರೆ. ನಮ್ಮ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ತಪ್ಪದೆ ಲೈಕ್ನ ಮಾಡಿ. ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೇನೆ ಸ್ನೇಹಿತರೆ.